ಸೊ ವೆರಿ ವೆಲ್ಕಮ್ ಬ್ಯಾಕ್. ಸೊ ಫೈನಲಿ KCET ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಕೂಡ ಮುಗಿದಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಸ್ವಲ್ಪ ಡಿಫಿಕಲ್ಟಿ ಇತ್ತು ಸರ್, ಸೊ ದ ಕೀ ಆನ್ಸರ್ ಸೆಂಡ್ ಮಾಡಿ ಅಂತ ಸಾಕಷ್ಟು ವಿದ್ಯಾರ್ಥಿ ಕೇಳಿದ್ರು. ವಾಟ್ಸ್ಆಪ್ ಗ್ರೂಪಲ್ಲಿ ಕೀ ಆನ್ಸರ್ ಶೇರ್ ಆಗುತ್ತೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ನಿಮಗೆ ಡಿಸ್ಕರೇಜ್ ಆಗ್ಬೋದು, ಕೆಲವೊಮ್ಮೆ ಆನ್ಸರ್ ನೀವು ಕರೆಕ್ಟಾಗಿ ನೀಡಿರಲಿಕ್ಕಿಲ್ಲ. ಬಟ್ ಕೆಲವೊಬ್ಬರು ಹಿಂಗೆ ಥಿಂಕ್ ಮಾಡ್ತಾರೆ, ಸರ್ 1 year ಡ್ರಾಪ್ ತಗೊಂಡು ಮತ್ತೆ ನಾನು ಮುಂದಿನ ವರ್ಷ KCET 2026 ಬರೆದು ನಾನು ಒಳ್ಳೆ ರ್ಯಾಂಕ್ ತಗೋತೀನಿ ಅಂತ ಅನ್ಕೋತಾರೆ. ಈ ಒಂದು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಒಳ್ಳೆ ರ್ಯಾಂಕ್ ಇದ್ರೂ ಕೂಡ ಕೆಲವೊಬ್ಬರು ವಿದ್ಯಾರ್ಥಿಗಳು ಒಳ್ಳೆ ಕಾಲೇಜನ್ನು ಚೂಸ್ ಮಾಡ್ಲಿಕ್ಕೆ ಆಗಲ್ಲ ಇನ್ ದ ಕೌನ್ಸಿಲಿಂಗ್ ಪ್ರೊಸೀಜರ್. ಬಟ್ ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಕೆಲವೊಮ್ಮೆ ಒಳ್ಳೆ ರ್ಯಾಂಕ್ ಇದ್ರೆ ಅಷ್ಟೇ ಮಾತ್ರ ಚಲೋ ಕಾಲೇಜ್ ಸಿಗುತ್ತೆ ಅಂತ ಏನಿಲ್ಲ. ಸೊ ನೀವು ಚೆನ್ನಾಗಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಡೆಫಿನೆಟ್ಲಿ ನಿಮಗೆ ಒಂದು ಅಪ್ಟಿಮಮ್ ಆಗಿ ಚಲೋ ಕಾಲೇಜ್ ಸಿಗುತ್ತೆ. ಯಾಕಂದ್ರೆ ಇನ್ನು KCET 3 ರೌಂಡ್ ಇರುತ್ತೆ. ಸೊ ನೀವು ಭಾಳ ಜನ ಫಸ್ಟ್ ರೌಂಡಲ್ಲೇ ತೊಗೊಂಡು ಹೋಗ್ಬಿಡ್ತಾರೆ ಸೀಟ್, ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಇದ್ದವರಿಗೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಯಾಕಂದ್ರೆ ಸಬರ್ ಕಪಲ್ ಮೀಟಾ ಹೋತಾ ಹೈ. ಹಾಗಾಗಿ ಕೆಮಿಸ್ಟ್ರಿ ಕೀ ಆನ್ಸರ್ನ ವಾಟ್ಸ್ಆಪ್ ಶೇರ್ ಆಗುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮಿನೇಷನ್ ನಾಳೆ ನಿಮಗೆ ಮ್ಯಾಥಮೆಟಿಕ್ಸ್ ಫಸ್ಟ್ ಎಕ್ಸಾಮಿನೇಷನ್ ಇದೆ, ಆಸ್ ವೆಲ್ ಆಸ್ ಕೆಮಿಸ್ಟ್ರಿ ಆಫ್ಟರ್ನೂನ್. ಸೊ ಇವತ್ತು ನೈಟ್ ಫುಲ್ ನೀವು ಏನು ಮಾಡಿ ಅಂದರೆ ಬೋತ್ ಮ್ಯಾಥಮೆಟಿಕ್ಸ್ ಆಸ್ ವೆಲ್ ಆಸ್ ಕೆಮಿಸ್ಟ್ರಿ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ನಂತರ ಮಾರ್ನಿಂಗ್ ನೀವು ಏನು ಮಾಡಿ ಫುಲ್ ಮ್ಯಾಥಮೆಟಿಕ್ಸ್ ನೋಡಿಕೊಂಡು ಎಕ್ಸಾಮಿನೇಷನ್ ಮೇಲೆ ಫೋಕಸ್ ಮಾಡಿ. ಆಫ್ಟರ್ವರ್ಸ್ ನಿಮಗೆ ಒಂದು ಫ್ಯೂ ಅವರ್ಸ್ ನಿಮಗೆ ಎಕ್ಸಾಮಿನೇಷನ್ ಮುಗಿದ ಮೇಲೆ ಮ್ಯಾಥಮೆಟಿಕ್ಸ್ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಅವಾಗ ನೀವು ಕೆಮಿಸ್ಟ್ರಿದು ಕೆಲವೊಮ್ಮೆ ಫಾರ್ಮುಲಾಸ್ ಅಥವಾ ರಿವಿಷನ್ ಮಾಡ್ಕೊಳ್ಳಿ. ಓಲ್ಡ್ ಪೇಪರ್ಸ್ ಅನ್ನು ನಾನು ನಿಮಗೆ ವಾಟ್ಸ್ಆಪ್ ಅದು ಶೇರ್ ಮಾಡಲಾಗುತ್ತೆ. ಮತ್ತೆ ಬೇರೆ ವಿದ್ಯಾರ್ಥಿ ಕೂಡ ಸಾಕಷ್ಟು ಫಾರ್ಮುಲಾಸ್ ಇರ್ತವೆ, KCET ಒಂದು ನೋಟ್ಸ್ ಇರ್ತವೆ, ಅವೆಲ್ಲ ನಿಮಗೆ ವಾಟ್ಸ್ಆಪ್ಗೆ ಶೇರ್ ಆಗುತ್ತೆ. I suggest you don't waste your time on checking the key answer. Mainly focus on your next examination. Once you ನಾಲ್ಕು ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಆರಾಮ್ಸೆ ನೀವು KCET ಆನ್ಸರ್ ಚೆಕ್ ಮಾಡಿ ವಿದಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ನಿಮ್ಮ ರ್ಯಾಂಕಿಂಗ್ ಕೂಡ ನೀವು ನೋಡ್ಕೋಬಹುದು. ಓಕೆ, ಗಿವ್ ಅ ಲೈಕ್ ಟು ದ ವಿಡಿಯೋ, ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ. Do well in your next examination. Give a like, share and subscribe. Thank you.